ಸಮಾರಂಭ ಭಾಳ ಖುಷಿ ಆಗ್ತಾ ಇದೆ. ಎಲ್ಲೆಲ್ಲೂ ನಾವೇ ಎಲ್ಲ ನಮ್ಮ ನೆಂಟರು ಇಷ್ಟರು ಬಂದು ಬಳಗ ಈ ಎಲ್ಲರನ್ನೂ ಕರೆದು ಮಾಡೋವಂಥದ್ದು ತುಂಬ ಖುಷಿ ಬರುವಂಥ ವಿಚಾರ. ಚೆನ್ನಾಗಾಯ್ತು ಪ್ರೋಗ್ರಾಮು. ದೇವಾಂಗ ಸಂಘದವರು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅದೇ ಇವತ್ತೆಲ್ಲ ಬಂದಿದ್ರು ಆಡಳಿತ ಇದರಿಂದ ಸರ್ಕಾರದಿಂದ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಮಾಡಿದ್ದನ್ನೇ ಸ್ಟ್ರಾಂಗ್ ಮಾಡ್ತೀವಿ ಅಂತ ಈಗ ಅಶ್ಯೂರ್ ಮಾಡಿ ಹೋಗಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಆಗ್ಬೋದು ಅದು, ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕಾಣುತ್ತೆ. ಎಲ್ಲರೂ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಜವಾಗ್ಲೂ ಈ ಥರ ಒಗ್ಗಟ್ಟು ಯಾವಾಗಲೂ ಇರಬೇಕು. ಎಲ್ಲ ಕಾರ್ಯಕ್ರಮಗಳು ಹಿಂಗಿದ್ರೆ ನಾವು ಸ್ಟ್ರಾಂಗ್ ಆಗ್ಬೋದು ಅಂತ ಅನಿಸುತ್ತೆ. ಈ ದಿನದ ಸಮಾರಂಭ ದೇವಾಂಗ ಸಂಘ ಪ್ರಾರಂಭ ಆಗಿ 100 ವರ್ಷ ಆಗಿರೋಂಥ ಶತಮಾನೋತ್ಸವ ಮಾಡ್ತಾ ಇದ್ದಾರೆ. ನಮ್ಮದೆಲ್ಲ ದೇವಾಂಗ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ. ಈ ಒಂದು ಹೆಮ್ಮೆಯ ವಿಚಾರದಲ್ಲಿ ನಮ್ಮ ಚೀಫ್ ಗೆಸ್ಟ್ ಅಂತ ಕರೆದು ನಮಗೊಂದು ಸನ್ಮಾನ ಮಾಡಿ ನಾವೇನೋ ಸಣ್ಣ ಕಿಂಚಿತ್ ಸೇವೆ ಮಾಡಿದ್ದೀವಿ. ಏಕೆಂದರೆ ಕಿಂಚಿತ್ ಸೇವೆ ತೊಗೊಂಡಿದ್ದೀವಿ ಆಲ್ರೆಡಿ ದೇವಾಂಗ ಸಂಘದಿಂದ. ಆ ಒಂದು ನೆನಪಿಗೆಗೋಸ್ಕರ ಆ ಒಂದು ಧ್ಯೇಯ ನಿಯತ್ತು ನಾವು ಅದರಿಂದ ಪಡ್ಕೊಂಡಿರೋದ ಸಹಾಯನ ನೆನೆಸಿ ಅವ್ರು ಏನೇ ಕಾರ್ಯಕ್ರಮ ಮಾಡೋದು ನಮ್ಮದು ಒಂದು ಕಿಂಚಿತ್ ಸಹಾಯ ಇದ್ದೇ ಇರುತ್ತೆ. ಅದಲ್ಲದೆ ವಿಶೇಷವಾಗಿ ಏನೇ ಕೆಲಸಕ್ಕೆ ಬಂದು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅದರ ನಮ್ಮ ಸೇವೆನ ಮನಗಂಡು 1998ನೇ ಇಸ್ವಿನಲ್ಲಿ ಪ್ರಥಮ ಅಖಿಲ ಭಾರತ ದೇವಾಂಗ ಸಮ್ಮೇಳನ ನಡೀತು. ನಮ್ಮ ಸೇಮ್ ಅವರಿನ್ನೂ ಹೆಂಗು ನಮ್ಮ ಸ್ವಾಮೀಜಿಯವರು. ಆವಾಗ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಗಳು ನಮ್ಮ ಬಗ್ಗೆ ಏನು ವಿಶೇಷ ಕಾಳಜಿ ಇಟ್ಕೊಂಡ್ರು, ಏನು ನಮ್ಮ ಬಗ್ಗೆ ಆಸೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ನಮಗೊಂದು ಹೊರೆ ಹೊರಿಸಿದ್ರು. ಏನಂತ ಅಂದರೆ ದೇವಾಂಗ ಕುಲರತ್ನ ಅಂಥೇಳಿ ಅದನ್ನು ವಿಶೇಷವಾದ ನಮಗೊಂದು ನಾಮಕರಣ ಮಾಡಿದ್ರು. ಆ ಒಂದು ನಿಯತ್ತು ನಾನು ಉಳಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಅವತ್ತಿಂದ ಇವತ್ತುವರೆಗೂ ಕೈಲಾದಷ್ಟು ಮಟ್ಟಿಗೆ ಎಲ್ರಿಗೂ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಆದಷ್ಟು ಮಾಡ್ತೀನಿ, ಇನ್ನೂ ಮುಂದೆ ಮಾಡಬೇಕು. ಮಾಡೋದಕ್ಕೆ ಇವಾಗ ವಿಶೇಷ ಕಾರ್ಯಕ್ರಮ ನಮ್ಮ ಜನಾಂಗದ ಜನಸೇವೆನೇ ಸೇರಿಕೊಂಡು ಸ್ವಾಮೀಜಿ ಕೈ ಕೆಳಗಿರೋ ಬರೋವಂಥ ದೇವಾಂಗ ಸಮಾಜ ಏನಿದೆ, ಆ ದೇವಾಂಗ ಸಮಾಜದ ಒಂದು ಪ್ರೇರಣೆಯಿಂದ ನಾನು ಇವತ್ತಿಂದು ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಸ್ವಂತ ಕಾರ್ಯಕ್ರಮ ಅದು. ನಾನು 16 ವರ್ಷದಿಂದ ದೇಶ ವಿದೇಶದಿಂದ ತಂದು ಟೆಕ್ನಾಲಜಿ ಎಲ್ಲ ತೊಗೊಂಬಂದು ನಮ್ಮ ಇಲ್ಲಿ ಬೆಂಗಳೂರಿನಲ್ಲೊಂದು ಸುಂದರಮ್ ಕನ್ಸಲ್ಟೆಂಟ್ ಅಂತ ಇದೆ, ಲಂಡನ್ ಕ್ಯಾಂಪ್ ಕಾರ್ಕು ಅದರ ತಳಗಡೆ ಒಂದು ಟೆಕ್ನಾಲಜರ್ ಅಂತ ಇನ್ನೊಂದು, ಅದರೊಳಗಡೆ CEO ಒಬ್ಬರು ಗಾರ್ಡನ್ ದೀಕ್ಷಿತ್ ಅಂತ, ಅವರ ತಯಾರು ಮಾಡಿರೋಂಥ ಒಂದು ಸ್ಕೀಮ್ನ ಬೇರೆ ಯಾರೋ ರಾಜ್ಯಕ್ಕೆ ಕೊಡಬೇಕಾಗಿದ್ದನ್ನು ಅದನ್ನು ಇವರು ಕೊಟ್ಟಿದ್ದರು ಬೇರೆ ರಾಜ್ಯಕ್ಕೆ ಮಾಡಿಕೊಡಿ ಅಂತ. ಅವ್ರ ಕಾರಣದಿಂದ ಅವ್ರು ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ಕಣ್ಣಿಗಿತ್ತು. ನಾನು ಅದನ್ನು ಮುಂದುವರಿಸಿ ಅವರ ಸಹಕಾರದಿಂದ ಸುಂದರಮ್ ಕನ್ಸಲ್ಟೆಂಟ್ ಅಂದ್ರೆ ಬೆಂಗಳೂರಿನಲ್ಲಿ ವಿಶೇಷವಾದ ಒಂದು ಹೆಸರಿದೆ. ಅವರು ಮೊದಲನೇ ಕಾರ್ಯಕ್ರಮ ಸಿರ್ಸಿ ಫ್ಲೈಓವರ್, ಅದು ಒಂದು ಫಸ್ಟ್ ಪ್ರಾಬ್ಲಮ್ಮು. ದೊಡ್ಡ ಸಿರ್ಸಿ ಸರ್ಕಲ್ನಲ್ಲಿ ಸಿರ್ಸಿ ಫ್ಲೈಓವರ್ ಅಂತ ಮಾಡಿದ್ರು. ಎರಡನೇದು ಟೌನ್ ಹಾಲ್ ಹತ್ರ ವಿಶೇಷವಾಗಿ ಸಂಪಂಗಿ ರಾಮನಗರದ ಕಂಠೀರವ ಸ್ಟೇಡಿಯಂ ಒಳಗಡೆ ದೊಡ್ಡದು ಬೃಹದಾಕಾರವಾದ ಇಂಡೋರ್ ಸ್ಟೇಡಿಯಂ ಅಂತ ಮಾಡಿದ್ದಾರೆ. ಅದು ಹೈಟೆಕ್ ಇದು. ಸೊ ಅದಲ್ಲದೆ ಸ್ವಂತವಾಗಿ ನನಗೇ ಒಂದು ಸ್ಕೀಮ್ ಮಾಡಿಕೊಟ್ಟಿದ್ದಾರೆ, ಶ್ರೀರಾಮ್ ಪ್ರಾಪರ್ಟೀಸ್ ಅಂತ. ಅವರ ಸಹಯೋಗದಲ್ಲಿ ನಾನು ಲ್ಯಾಂಡ್ ಓನರ್ ಆಗಿದ್ದು ಅವ್ರನ್ನ ನಮ್ಮ ಜೊತೆಗೆ ಸೇರಿಸಿ ಇವರು ಡಿಸೈನ್ ಮಾಡಿ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಸ್ಕೀಮ್ ಮಾಡಿಸ್ಕೊಟ್ಟಿದ್ದಾರೆ. ಅದು ಇವತ್ತಿಗೂ ತುಂಬ ಹೆಸರುವಾಸಿ. 3000 ಜನ ಅಲ್ಲಿ ಸುಸಜ್ಜಿತವಾದ ಫ್ಲ್ಯಾಟ್ಸು ನಡೀತಾ ಇದೆ. ಜನಗಳು ವಾಸ ಮಾಡ್ತಾಯಿದ್ರೆ ಸಂತೋಷವಾಗಿದ್ದಾರೆ. ಅವರು ಎಲ್ಲದು ಆಶೀರ್ವಾದ ನಮಗಿದೆ. ಸೊ ಅದೊಂದು ಸ್ಕೀಮ್ ಆದಮೇಲೆ ಈಗ ಇನ್ನೂ ಏನೇನೋ ಸಣ್ಣ ಪುಟ್ಟ ಮಾಡ್ತಾನೆ ಇದ್ದೀವಿ. ಎಲ್ಲ ಈ ಸ್ವಾಮೀಜಿಯವರು ಏನು ಹೇಳ್ತಾರೆ ಅಥವಾ ಜನಸಂಖ್ಯೆಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ಸಹಾಯ ರೂಪದಲ್ಲಿ ಮಾಡ್ತಾಯಿದ್ದೀವಿ. ದೇವಾಂಗ ಹೆಣ್ಮಕ್ಳು ಹಾಸ್ಟೆಲ್ ಇರ್ಬೋದು, 100 ಜನ ಹೆಣ್ಮಕ್ಳ ಹಾಸ್ಟೆಲ್ ಫೆಸಿಲಿಟಿ ಇರಲಿಲ್ಲ ಬೆಂಗಳೂರಿನಲ್ಲಿ, ಅದು ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. ಅವರು ಉಮಾಶಂಕರ್ ಅಂತ ಅಂದ್ಬಿಟ್ಟು ದೇವಾಂಗ ಸೇವಾ ಸಮಾಜ ಅಂತ ಸಂಸ್ಥೆ. ಅದು ನಾವು ಹಳೇ ಸ್ಟೂಡೆಂಟ್ಸ್ ಹಾಸ್ಟೆಲ್ನಲ್ಲಿ ಊಟ ಮಾಡೋದನ್ನು ನಾನು ಅದನ್ನು ಮರೆಯೋಕ್ಕಾಗತ್ತಾ? ಅದನ್ನು ನೆನಪಿಗೆ ಹೋಗಿ ಇವರೆಲ್ಲ ಸೇರಿ ಸಂಸ್ಥೆ ಮಾಡಿದ್ರು. ನಮ್ಮ ಉಮಾಶಂಕರ್ ಅವರು ಅದಕ್ಕೆ ಹೆಡ್ಡು. ಇವ್ರನ್ನ ಯಾವತ್ತೂ ನಮ್ಮ ಸಮಾಜ ಮರೆಯೋಂಗಿಲ್ಲ, ನಮ್ಮನ್ನು ಮರೆಯೋಂಗಿಲ್ಲ, ಇವ್ರನ್ನೂ ಮರೆಯೋಂಗಿಲ್ಲ. ನಮ್ಮನ್ನು ಮರೆತರೂ ಪರವಾಗಿಲ್ಲ. ಇವರು ಹುಟ್ಟಾಗಿ ಇವರು ಮಾಡಿರೋ ಸೇವೆ 100 ಹೆಣ್ಣು ಮಕ್ಕಳಿಗೆ ಉಚಿತ ಸೇವೆ ಕೊಡಬೇಕು ಅಂತ ಪ್ರಯತ್ನ ಮಾಡಿ ನಮ್ಮನ್ನು ಸಹಕಾರ ಸಣ್ಣ ಕಿಚಿತ್ ಸೇವೆ ನಮ್ಮ ಕಡೆಯೂ ತೊಗೊಂಡು ಅವರ ಸಭಾಂಗಣಕ್ಕೆ ನನ್ನ ಹೆಸರಿಟ್ಟಿದ್ದಾರೆ.
ರತ್ನಮಹಲ್ MVC ಹನುಮಂತೆ ನಾಗರತ್ನ MVC ಹನುಮಂತೆ ಸಭಾಂಗಣ ಅಂತ ಚಿನ್ನದ ಪ್ಲೇಟ್ನಲ್ಲಿ ಹಾಕಿಸಿ ಇವತ್ತಿಗೂ ಕಾಣ್ತಾ ಇದೆ. ಸೊ ಅದ್ರ ಜೊತೆಯಲ್ಲಿ ಒಂದು ಹಾಸ್ಟೆಲ್ ಓಪನ್ ಮಾಡಿದ್ದಾರೆ 100 ಜನಕ್ಕೆ ಹೆಣ್ಣು ಮಕ್ಕಳಿಗೆ ದೇಶ ವಿದೇಶದಿಂದ ನಮ್ಮ ಕರ್ನಾಟಕ ಆಲ್ ಓವರ್ ಎಲ್ಲ ಕಡೆಯಿಂದ ಬರುವಂಥ ಯಾರೇ ಹೆಣ್ಮಕ್ಳು ಬರಲಿ ಉಚಿತ ಊಟ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಉಚಿತ ವಸತಿ, ಉಚಿತ ಊಟ ಮತ್ತು ಅವ್ರಿಗೆ ಫೀಸ್ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಶತಾಯಿಗತಾಯಿ. ಇವರು ಉಮಾಶಂಕರ್ ಅವರು ಸ್ಟ್ರಕ್ಚರಲ್ ಇಂಜಿನಿಯರು BE ME ಗೊತ್ತಾಯ್ತಾ. ಇವರು ಇಟ್ಕೊಂಡು ಧ್ರುವತಾರೆ ಅಂತ ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಒಂದು ಆಯಿತು, ಅದು ಸಕ್ಸಸ್ ಆಯಿತು. ಅದ್ರ ಪಕ್ಕದಲ್ಲಿ ಅದರ ಎದುರುಗಡೆ ಇನ್ನೊಂದು ಹೋಟ್ಲು ಮಾಡಿದ್ದಾರೆ, ಅದು ಸಕ್ಸಸ್ ಇದೆ. ಲಕ್ಸುರಿ ಹೋಟೆಲ್ಲು ಬೆಂಗಳೂರಿನಲ್ಲಿ ಆ ರೋಡ್ನಲ್ಲಿ ಎಲ್ಲಿ ಯಾವುದೂ ಇಲ್ಲ. ಆ ಥರ ಸೂಪರ್ ಲಕ್ಸುರಿ ಹೋಟೆಲ್ಲು. ಊಟ ಶುಚಿಯಾಗಿ ಶುಭ್ರವಾಗಿ ಊಟ ಕೊಡ್ತಾರೆ ಆಯಿತಾ. ಸೊ ಅಂಥ ಹೋಟ್ಲ್ನಲ್ಲಿ ಇವರು ಓನೇಜರ್ ಡೈರೆಕ್ಟ್ರು, ಇವರೇ ಓನರು. ಇವ್ರ ಮನೆಯವರು ಸತಾಯಿಗತ, ಇವ್ರ ಮನೆ ಮಕ್ಕಳು ಹೆಣ್ಮಕ್ಳು ಅವ್ರದ್ದೆಲ್ಲನೂ ಈ ಸಂಘದಲ್ಲಿ ಅವರು ಹಾಡೋ ಕೂಡ ಹಾಡಿದ್ರು. ಅವ್ರ ಮಿಸಸ್ ಅವರು ಮಕ್ಕಳೆಲ್ಲ ಆರ್ಕಿಟೆಕ್ಟು ಇಂಜಿನಿಯರ್ಸು ಆಗಿದ್ದಾರೆ. ಅವರು ಒಂದು ಟ್ರೂಪ್ ಸೇರಿ ಅದು ಇದನ್ನು ಮಾಡಿದ್ದಾರೆ. ಯಾವುದು ನಮ್ಮ ಧ್ರುವತಾರೆ ಹೋಟೆಲ್ಲು. ಅದಕ್ಕೆ ನಾವೆಲ್ಲ ಸಹಕಾರ ಅವ್ರ ಕಡೆಯಿಂದ ಸಹಕಾರ ತೊಗೊಂಡು ಇವರು ಮಾಡೋ ಒಂದು ಉತ್ತಮ ಕೆಲಸಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ನಡೀತಾ ಇದೆ ಸ್ವಾಮಿ. ಇಷ್ಟಿದೆ. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ನಮ್ಮ ಸ್ವಾಮೀಜಿ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು. ಊಟ ಚೆನ್ನಾಗಿತ್ತು. ಎಲ್ಲ ಬಂದವರಿಂದೆಲ್ಲ ಸಂತೋಷ ಹೋಗಿದ್ದಾರೆ. ಎಲ್ಲ ಚೀಫ್ ಮಿನಿಸ್ಟರಿಂದ ಹಿಡಿದು ಡೆಪ್ಟಿ ಚೀಫ್ ಮಿನಿಸ್ಟರಿಂದ ಹಿಡಿದು ಇದು ಮಾಡಿದ್ರು. ಇದರಲ್ಲಿ ವಿಶೇಷವಾದ ಕಾರ್ಯಕ್ರಮ ಒಂದು ನಮ್ಮ ಕಡೆಯಿಂದ ಒಂದು ಆಗಿದೆ. ಏನಂದರೆ ಬೆಂಗಳೂರಿಗೆ ವಾಹನ ದಟ್ಟಣೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಶತಗತಾಯಿಂದಲೂ ಎಷ್ಟೋ ವರ್ಷದಿಂದ ವರ್ಷಾಂಗಟ್ಲೆಯಿಂದ ಮಾತಾಡ್ತಾ ಇದ್ದಾರೆ. ಯಾರು ಅದಕ್ಕೆ ಕೈ ಹಾಕಿಲ್ಲ. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಲಂಡನ್ ಬೇಸ್ಡು ಸುಂದರಂ ಕನ್ಸಲ್ಟು ಅವ್ರು ಬಂದಿರೋ ಡಿಸೈನು ನಾನು ಹೊರದೇಶದಲ್ಲಿ 16 ವರ್ಷದಿಂದ ಪ್ರಪಂಚ ಪೂರ ಸುತ್ತಾಕಿ ಡಿಸೈನ್ಗಳು ಅದೆಲ್ಲ ಕಲೆಕ್ಟ್ ಮಾಡಿ ಒಂದು ಬ್ರೋಷರ್ ಮಾಡಿಕೊಟ್ಟಿದ್ದೀನಿ. ಅದನ್ನು ಸರ್ಕಾರಕ್ಕೆ ಇವಾಗ 2018ನಲ್ಲಿ ಸಬ್ಮಿಟ್ ಮಾಡಿದ್ದೆ. ಎಷ್ಟು ವರ್ಷ ಆಯಿತು ಇವಾಗ? 7 ವರ್ಷ ಆಯಿತು. 7 ವರ್ಷ ಆಯಿತು. ಅವತ್ತು ಅಲ್ಲೂ ಇದ್ದೆ. ಚೂಚೂರೇ ಮುಳ್ಕೊಂಡು ಬಂದಿದೆ. ಅವ್ರಿಗೆ ನಾನು ಡಿಸೈನ್ ಬಗ್ಗೆ ಎಲ್ಲ ಸಾಕಷ್ಟು ಇದು ಕೊಟ್ಟಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ, PPT ಮಾಡಿಸಿದ್ದೀನಿ. ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಕರೆದು ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅಪ್ರೂವಲ್ ಕೂಡ ಆಗಿದೆ. ತಾತ್ಕಾಲಿಕ ಅಪ್ರೂವಲ್ ಅದರಿಂದ ಕಂಪ್ಲೀಟ್ ಆಗಬೇಕಾದ್ರೆ ಶಾಶ್ವತ ಅಪ್ರೂವಲ್ ಕೊಡಬೇಕಾದ್ರೆ ತಿರ್ಗಿ ಅವರು ಮೀಟಿಂಗ್ನಲ್ಲಿ ಇಟ್ಕೊಂಡು ಅಪ್ರೂವಲ್ ಮಾಡಿ ಕೊಡಬೇಕು. ಅದಕ್ಕೆ 162 ಕಿಲೋಮೀಟ್ರ್ ಬೆಂಗಳೂರು ಸುತ್ತ 162 ಕಿಲೋಮೀಟ್ರ್ ಸುತ್ತ ಒಂದು ಡಿಸೈನ್ ಮಾಡಿ ಅದರೊಳಗಡೆ ಒಂದು ಫೇಸ್, ಅದು ಫೇಸ್ ನಂಬರ್ 1. ಅದರಲ್ಲೇ 10 ಸ್ಟೇಜ್ ಇದೆ. 10 ಸ್ಟೇಜ್ನಲ್ಲಿ ಒಂದು ಸ್ಟೇಜ್ದು ಇವಾಗ ಕೈ ಎತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ವಿ. ಆ ಒಂದು ಸ್ಟೇಜ್ ಬಂದು 23 ಕಿಲೋಮೀಟ್ರ್ ಆಗುತ್ತೆ. 23 ಕಿಲೋಮೀಟ್ರು ನಾಗವಾರ ಜಂಕ್ಷನ್ನಿಂದ BSF ಮುಂದೆ ಹೋಗಿ ರೇವಾ ಕಾಲೇಜ್ ಜಂಕ್ಷನ್ದು BSF ಆಗಿ ವಿದ್ಯಾನಗರ ಕ್ರಾಸಿಂದ ಹೋಗಿ ಟರ್ಮಿನಲ್ 2ಗೆ ಹೋಗುತ್ತೆ. ಅಲ್ಲಿಂದ 23 ಕಿಲೋಮೀಟ್ರ್ ಆಗುತ್ತೆ. ಅದು ಇವಾಗ ರೆಡಿ ಇದೆ. ಪ್ಲ್ಯಾನಿಂಗ್ ಎಲ್ಲ ರೆಡಿ ಇದೆ. ಎಸ್ಟಿಮೇಷನ್ ರೆಡಿ ಇದೆ. ಎಲ್ಲ ದುಡ್ಡು ಕೊಟ್ಟಿದ್ದೀವಿ. ಬ್ರೋಷರ್ ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಿದ್ದೀವಿ. ಬ್ರೋಷರ್ ಬೇಕಾದ್ರೆ ಒಂದು ಸೀಟ್ ಫುಲ್ಲು ನಿಮ್ಗೆ ಎತ್ಕೊಟ್ಟು ತಿನ್ನಬೇಕು ಅಂದರೆ ಎಲ್ಲ ತೋರಿಸ್ಬೋದು. ಅದೆಲ್ಲ ಫಾರಿನ್ ಟೈಪ್ ಇದೆ ಆಯಿತಾ. ಅದು ಹೈಟೆಕ್ ಮಾಡಲ್ನಲ್ಲಿ ಮಾಡಿರೋದು. ಅದು ವಿಶೇಷತೆ ಏನಂದರೆ ಒಂದೇ ಟ್ರೈನ್ನಲ್ಲಿ ಒಂದೇ ಲೈನ್ ಮೇಲೆ 2 ಥರ ಉಪಯೋಗ ಆಗುವಂಥ ಮಾಡಿದ್ದೀವಿ. ಅದರ ಫಾರಿನಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲ. ಅದು ಸೋಲಾರ್ನಿಂದ ನಡೆಯುವಂಥ ಒಂದು ಸ್ಕೀಮು. ಸೋಲಾರ್ನಿಂದ ನಡೆಯೋದಲ್ಲದೆ ಒಂದೇ ಲೈನಲ್ಲಿ 2 ಥರ ಉಪಯುಕ್ತವಾಗುತ್ತೆ. ಒಂದು, ಈಗ ಏರ್ ಕಾರ್ಗೋದಿಂದ ಟ್ರಾಫಿಕ್ ಗೂಡ್ಸ್ ಬರುತ್ತಲ್ಲ, ಆ ಗೂಡ್ಸು ಇದೇ ಲೈನಲ್ಲಿ ಹೋಗಿ ಅಲ್ಲೊಂದು ಜಂಕ್ಷನ್ ಮಾಡಿದ್ದೀವಿ ವಿಶೇಷವಾಗಿ. ಅದು ಟ್ರಕ್ ಟರ್ಮಿನಲ್ ಅಂತ. ಆ ಟ್ರಕ್ ಟರ್ಮಿನಲ್ಗೆ ಹೋಗುತ್ತೆ, ಇಳಿಯುತ್ತೆ, ಹತ್ತಿಸ್ತಾರೆ, ಅಲ್ಲಿಂದ ಬಂದು ಇಲ್ಲಿ ಇಳಿಸ್ತಾರೆ, ಇಲ್ಲಿಂದ ಬಂದು ಅಲ್ಲಿಗೆ ಹೋಗುತ್ತೆ. ಇದು ವರ್ಲ್ಡ್ ಪೂರ್ತಿ ಎಲ್ಲೆಲ್ಲಿಂದ ಟ್ರಕ್ಸ್ ಬರುತ್ತೆ ಅದೆಲ್ಲ ಗೂಡ್ಸು ಏರ್ ಕಾರ್ಗೋಗಿ ಬರುತ್ತೆ, ಏರಿಂದ ಇಲ್ಲಿಗೆ ಬರುತ್ತೆ. ಅದಲ್ಲದೆ ಲೋಕಲ್ನಲ್ಲಿ ಬರ್ತಾರಲ್ಲ ಟ್ರಕ್ಸ್ ವೆಹಿಕಲ್ಸು, ಅದೂ ಅಲ್ಲಿಗೆ ಟ್ರಕ್ ಟರ್ಮಿನಲ್ಗೆ ಹೋಗ್ಬೋದು. ಏರ್ ಕಾರ್ಗೋಂದೂ ಬರ್ಬೋದು, ಪ್ರೈವೇಟ್ದು ಹೋಗ್ಬೋದು. ಅದೆಲ್ಲ ಅಲ್ಲಿ ಹಿಡಿದು ಹತ್ತಿಸಿ ಮಾಡೋಕ್ಕೆ ಒಂದು ವಿಶೇಷ ದೊಡ್ಡದೊಂದು ಟರ್ಮಿನಲ್ ಮಾಡಿದ್ದೀವಿ. ಆ ಟರ್ಮಿನಲ್ನಲ್ಲಿ ಈ ವ್ಯವಹಾರಗಳು ನಡೀತವೆ. ಅದು ಇದೇ ಲೈನಲ್ಲೇ ಹೋಗುತ್ತೆ. ಆಮೇಲೆ ಪ್ಯಾಸೆಂಜರ್ದು ಬೇರೆ ಟ್ರೈನ್ ಹೋಗ್ತಾರೆ. ಅದು ಪ್ಯಾಸೆಂಜರ್ ಗೂಡ್ಸು, ಇದು ಟ್ರಕ್ ಟರ್ಮಿನಲ್ಗೆ ಹೋಗುವಂಥ ಗೂಡ್ಸ್ ಟ್ರೈನು, ಎರಡನ್ನೂ ಸೇರಿ ಒಂದೇ ಲೈನಲ್ಲಿ ಹೋಗುವಂಥ ವಿಶ್ವ ದರ್ಜೆದು. ವಿಶ್ವದಲ್ಲಿ ಎಲ್ಲೂ ಇಲ್ಲ ಟ್ರಕ್ ಟರ್ಮಿನಲ್ಲು. ನಾನು ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ದೀನಿ, ಡಿಸೈನ್ಸ್ ಕೊಟ್ಟಿದ್ದೀನಿ ಎಲ್ಲ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಯಾವಾಗ ಬಂದು ಕೇಳಿದ್ರೆ ನಾನು ತೋರಿಸ್ತೀನಿ. ಇದು ಸರ್ಕಾರಕ್ಕೂ ಈ ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ. ಅವರು ಎಲ್ಲ ಒಪ್ಕೊಂಡು ಎಲ್ಲ ವಿಶೇಷವಾಗಿ ಆಸಕ್ತಿ ತೋರಿಸಿದ್ದಾರೆ. ಇದೇನಿದು ಜನಸಂದಣಿ ಇದೆ,
ಈ ಜನಸಂದಣಿಗೆ ಈ ಒಂದು ಉಪಯುಕ್ತದಿಂದ ಜನಗಳಿಗೆ, ಬಡವ ಮಧ್ಯಮ ವರ್ಗದ ಜನಗಳಿಗೆ ವಿಶೇಷವಾದ ಉಪಯೋಗ ಆಗುತ್ತೆ. ಯಾಕೆ ಅಂದರೆ ಮೆಟ್ರೋ ಕಾಸ್ಟು ಬೇರೆ ಯಾವುದೇ ಟ್ರೈನ್ ಕಾಸ್ಟ್ಗಿಂತಲೂ ಅರ್ಧ ಬೆಲೆಯಲ್ಲಿ ನಾವು ಓಡಿಸ್ತೀವಿ. ಅರ್ಧ ಬೆಲೆ ಅಂದರೆ ಇನ್ನು ಅರ್ಧ ಬೆಲೆ ಸಿಗುತ್ತಲ್ಲ, ಅವ್ರು ಯಾರು ಬರ್ತಾರೆ ಅವಾಗ? ಬಡವ್ರು ಬರಬೇಕು, ಮಧ್ಯಮ ಬರಬೇಕು, ಎಷ್ಟು ದೂರ ಬೇಕಾದರೂ ಹೋಗ್ಬೋದು, ಎಷ್ಟು ದೂರ ಬೇಕಾದರೂ ಬರ್ಬೋದು. ಇಳಿದ ತಕ್ಷಣ ಹತ್ತೋರು ಯಾರು? ಅದಲ್ಲೇ ಟ್ಯಾಕ್ಸಿ, ಆಟೋ ಅವ್ರುಗಳ್ಗೂ ಮತ್ತು ಇವ್ರಿಗೆಲ್ಲನೂ ಅನುಕೂಲ ಆಗುತ್ತೆ, ಅವ್ರಿಗೂ ಡಬಲ್ ಆಗುತ್ತೆ. ಯಾವಾಗ ನಾವು ಟ್ರೈನಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಈ ಟ್ರೈನ್ ಕೊಡ್ತೀವೋ, ಇವ್ರದ್ದು ಮೆಟ್ರೋ ಟ್ರೈನ್ದು ಡಬಲ್ ಆಗುತ್ತೆ. ಅವ್ರದ್ದು ಮೆಟ್ರೋ ಟ್ರೈನ್ದು ಏನಿದೆ ಅವ್ರದ್ದೆಲ್ಲ ಡಬಲ್ ಆಗುತ್ತೆ. ಇಲ್ಲಿ ನಾವು ಪ್ಯಾಸೆಂಜರ್ ಟ್ರೈನಲ್ಲಿ ಇಲ್ಲಿ ಓಡೋರ್ಗೆ ಆ ಟ್ರಕ್ಗೂ ಆ ಲೈನ್ಗೂ ಡಬಲ್ ಆಗುತ್ತೆ. ಎರಡೂ ಉಪಯೋಗಿಸ್ಕೊಂಡ್ರೆ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ಯಾವುದೇ ಒಂದು ಮರ ಕಟ್ ಮಾಡೋಂಗಿಲ್ಲ, ಯಾವುದೇ ಒಂದು ಲ್ಯಾಂಡ್ ಅಕ್ವಿಷನ್ ಬೇಕಿಲ್ಲ. ಎರಡು ರಸ್ತೆ ಮಧ್ಯದಲ್ಲಿರೋದು, ಎರಡು ರೋಡ್ ಮಧ್ಯೆ ಇರೋವಂಥ ಒಂದು ಮೀಡಿಯನ್ನಲ್ಲಿ ಇದು ಹೋಗೋವಂಥದ್ದು. ಒಂದು ಪಿಲ್ಲರ್ ಹಾಕಿದ್ರೆ 1 ಮೀಟ್ರ್ ಬೈ 1 ಮೀಟ್ರು, ಅದಷ್ಟೇ ಜಾಗ ಬೇಕಾಗೋದು. ಹತ್ತಿ ಮೇಲ್ಗಡೆ ಎಲ್ಲ ಇದು ಮಾಡ್ತೀವಿ ಗರ್ಡರ್ಸು. ಅದು ಈ ಕಡೆ ಒಂದು ಫುಟ್ಪಾತ್ಗೆ ಹೋಗುತ್ತೆ, ಇನ್ನೊಂದು ಫುಟ್ಗೆ ಹೋಗುತ್ತೆ. ಆ ಫುಟ್ಪಾತ್ ಹೋಗಿ ಹತ್ತೋದು ಮಾತ್ರ ಜಾಗ ಬೇಕು. ಸೆಂಟ್ರಲ್ಲಿ ಒಂದು ಕಂಬ ಹಾಕ್ತೀವಿ, ಅಷ್ಟು ಮಾತ್ರ ಜಾಗ ಬೇಕು, ಮಿಕ್ಕಿದ ಜಾಗನೇ ಬೇಕಿಲ್ಲ. ಯಾವುದೇ ಮರ ಕಟ್ ಮಾಡಬೇಕಿದ್ದಿಲ್ಲ. ಪ್ಯಾಸೆಂಜರ್ ಫ್ರೆಂಡ್ಲಿ, ಪೊಲ್ಯೂಷನ್ ಫ್ರೀ, ನಿಶ್ಶಬ್ದವಾಗಿರುತ್ತೆ, ಯಾರಿಗೂ ತೊಂದರೆ ಆಗೋಲ್ಲ, ಕಾಸ್ಟ್ ಕಡಿಮೆ. ಇದು ಪವರ್ ಯೂಸ್ ಮಾಡೋಲ್ಲ. ಪವರ್ ಯೂಸ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಬಸ್ ಬಾರ್ಸು, ಅದು ಡ್ರೈನೇಜ್ ಬಸ್ ಬಾರ್ಸು, ಅದು ಎಲ್ಲನೂ ಬೇಕು. ಟ್ರಾನ್ಸ್ಫಾರ್ಮರ್ಸ್ ಬೇಕು, ಟ್ರಾನ್ಸ್ಮಿಷನ್ ಲೈನ್ ಬೇಕು, ಸರಾವತಿಯಿಂದ ಲೈನ್ ತರಬೇಕು, ಅಲ್ಲಿಂದ ಡಿಸ್ಟೆನ್ಸು, ವೋಲ್ಟೇಜ್ ಡ್ರಾಪು, ಏನೇನೋ ಇರ್ತವೆ. ಅದರಿಂದ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾರೆ ಮೆಟ್ರೋದವರು. ನಮ್ಗೆ ಅವೆಲ್ಲ ಪರಿಮೇನೇ ಇಲ್ಲ, ಯಾವುದೇ ವಿಧವಾದ ನೆಸೆಸಿಟಿ ಇಲ್ಲ. ಆ ಒಂದು ಈ ಉಪಯೋಗಕ್ಕೆ ಈ ಒಂದು ಸೋಲಾರ್ನಿಂದ ತೊಗೊಳ್ತೀವಿ. ಸೋಲಾರಿಂದ ಬಿಸಿಲಿದ್ರೆ ಬರುತ್ತೆ, ಭಗವಂತ ಕೊಡ್ತಾನೆ. ಬಿಸಿಲು ಯಾವಾಗ ಇರುತ್ತೋ ಇಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಬರುತ್ತೋ ಅದನ್ನು ತೊಗೊಳ್ತೀವಿ. ಮಿಕ್ಕಿದ್ದು ನಮ್ಮದೇ ಒಂದು ಸ್ವಂತ ಪ್ಲ್ಯಾಂಟೇಷನ್ ಇರುತ್ತೆ. ಯಾವುದು ಸೋಲಾರ್ ಪ್ಲ್ಯಾಂಟ್ ಅಂತ ನಮ್ಮದೇ ಒಂದು ಸ್ವಂತ ಇರುತ್ತೆ. ಅದರಿಂದ ಬರೋದನ್ನು ಅದಕ್ಕೆ ಜಾಯಿನ್ ಮಾಡ್ತೀವಿ. ಸೊ ದರ್ಸ್ ಯಾವುದೇ ಕಾರಣಕ್ಕೂ ಕರೆಂಟ್ದು ಪ್ರಾಬ್ಲಮ್ ಇರಲ್ಲ. ಸೋಲಾರು ಯಾವಾಗಲೂ 24 ಅವರ್ಸ್ ಇರುತ್ತೆ. ಆ ಸೋಲಾರ್ನಿಂದ ಬರೋವಂಥ ಒಂದು ಇದು, ಅದನ್ನು 24 ಗಂಟೆನೂ ಓಡಿಸೋದಕ್ಕೆ ತೊಂದರೆ ಇಲ್ಲ. ಒಂದು ಸರ್ತಿ ಚಾರ್ಜ್ ಮಾಡೋಕ್ಕೆ ಆ ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ತ ಒಂದು ರೌಂಡ್ ಹಾಕ್ಕೊಂಡು ಬಂದರೆ 162 ಕಿಲೋಮೀಟ್ರ್ ಆಗುತ್ತೆ. 162 ಕಿಲೋಮೀಟ್ರ್ ಆದರೆ ಚಾರ್ಜ್ ಕಡಿಮೆ ಆಗುತ್ತೆ. ಅಲ್ಲಿ ಮತ್ತೆ ಅಲ್ಲಿ ಚಾರ್ಜ್ ಮಾಡೋಕ್ಕೆ ಜಾಗ ಮಾಡಿರ್ತೀವಿ. ಅದು ಪವರ್ನಿಂದ ಎಲ್ಲಿಂದ ಬರುತ್ತೆ, ಸೋಲಾರ್ ಪವರು, ಅಲ್ಲಿ ಚಾರ್ಜ್ ಆಗುತ್ತೆ. ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಬಂದಿರುತ್ತೆ. ಈ ಕಡೆಯಿಂದ ಒಂದು ಹೋಗುತ್ತೆ, ಆ ಕಡೆಯಿಂದ ಒಂದು ಬರುತ್ತೆ. ಈ ಥರ ಒಂದು ಸ್ಟೇಷನ್ಸ್ ಇರುತ್ತೆ. ಬೆಂಗಳೂರು ಸುತ್ತ 4 ಕಡೆ ಇಟ್ಟಿದೆ. 4 ಕಡೆನೂ ಯಾವ ಸ್ಟೇಷನಲ್ಲಿ ಬೇಕಾದರೂ ಎಲ್ಲಿಗೆ ಹತ್ರ ಆಗುತ್ತೋ ಅಲ್ಲಿರ್ಬೋದು. ಮತ್ತು ರಿಪೇರಿಗೂ ಅಲ್ಲೇ ಆಗುತ್ತೆ ನೋಡಿ. ಇದು ಚಾರ್ಜಸ್ಗೂ ಆಗುತ್ತೆ. ಮತ್ತು ಏನಾದರೂ ರಿಪೇರಿ ಅಲ್ಲದೆ ಗೋಡೌನ್ ಥರ ಮಾಡಬೇಕು ವೆಹಿಕಲ್ಸು, ಅದಕ್ಕೂ ಆಗುತ್ತೆ. ಮತ್ತು ಟ್ರೈನಿಂದ, ಏರ್ಪ್ಲೇನಿಂದ ಬರೋವಂಥ ಗೂಡ್ಸ್ಗಳ್ನ ಹತ್ಸೋದು, ಇಳಿಸೋದು, ಎತ್ಕೊಳ್ಳೋದು, ಹೋಗೋದು, ಮಾಡೋದು. ಆಮೇಲೆ ಪ್ರೈವೇಟಿಂದ ಬರೋ ಗೂಡ್ಸು ಇಳಿಸೋದು, ಹತ್ಸೋದು, ಅದಕ್ಕೆಲ್ಲ ಅನುಕೂಲ ಆಗೋಂಗೆ ಒಂದು ಸ್ಟೇಷನ್ ಇರುತ್ತೆ. ಅದು ಸರ್ಕಾರದವ್ರು ಜಾಗ ಕೊಡಬೇಕು. ಅದು ಒಂದು ಬಿಟ್ಟರೆ ಲ್ಯಾಂಡ್ ಅಕ್ವಿಷನ್ ಕ್ವಶನ್ ಇಲ್ಲ, ಆಯಿತಾ. ಈ ಥರ ಬೆಂಗಳೂರು ಸುತ್ತ ಎಲ್ಲ ಕಡೆಯೂ ಅನುಕೂಲ ಆಗಬೇಕು ಅಂದರೆ 4 ಕಡೆ 4 ಇನ್ನೊಂದು 10 ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ 4ಕ್ಕೆ ಡಿಸೈನ್ ಮಾಡಿದ್ವಿ. ಆ 4ರಲ್ಲಿ ಈ ಕೆಲಸ ಆಗ್ತಾ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣದ ಕಾಸ್ಟ್ ವೈಸು ಕಾಂಪ್ರಮೈಸೇ ಇಲ್ಲ. ಬ್ಯೂಟಿಫುಲ್ಲಾಗಿ ಫಾರಿನಲ್ಲಿ ಹೆಂಗೆ ವೆಹಿಕಲ್ ಓಡಾಡ್ತೋ ಆ ಥರ ಇದೆ. ನೀವು ಡ್ರಾಯಿಂಗು ಕ್ಲಿಪ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಈ ಥರ ಇಷ್ಟು ಹೇಳಿ ಸಾಕಷ್ಟು ಹೇಳಿದೆ ಅಂತ ಕಾಣುತ್ತೆ. ಗೊತ್ತಾಯ್ತಾ? ಕೇಳೋರಿಗೆ ಜಾಸ್ತಿ ಆಗ್ಬೋದು. 2 ಕ್ಲಿಕ್ ಮಾಡ್ಕೊಳ್ಳಿ, ತೋರಿಸಿ ಮಾಡಿ. ಆಮೇಲೆ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿತ್ತು. ಈ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ದೀನಿ ನಿರ್ಮಲಾನಂದ ಸ್ವಾಮಿಗೆ. ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅವ್ರು ಖುಷಿಯಾಗಿಸ್ಕೊಂಡ್ರು. ಆಮೇಲೆ ನಮ್ಮ ದಯಾನಂದಪುರಿ ಸ್ವಾಮೀಜಿ ಕೊಟ್ಟಿದ್ದೀನಿ, ಅವರು ಖುಷಿಯಾಗಿಸ್ಕೊಂಡ್ರು. ನಮ್ಮ ರಾಜ್ಯಸಭೆ ಮೆಂಬರು ಮಿಸ್ಟರ್ ಕೆ ನಾರಾಯಣ ಸೆಂಟ್ರಲ್ ಇದ್ದಾರೆ, ಅವ್ರಿಗೂ ಯೂಸ್ ಮಾಡಿದರು. ಸೆಂಟ್ರಲಲ್ಲಿ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ತಿರ್ಗಿ ವಿ ಸೋಮಣ್ಣವ್ರಿಗೂ ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಯಾರಾದರೂ ಸಹಾಯ ಮಾಡ್ತಾರೆ. ಇದು ಸಾರ್ವಜನಿಕ ಬೇಕಾಗಿರೋದಲ್ವ, ನನ್ನ ಸ್ವಂತಕ್ಕಲ್ವಲ್ಲ. ನಿಮ್ಗೆಲ್ರಿಗೂ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಬೇಕು. ಈ ಟ್ರಾನ್ಸ್ಪೋರ್ಟ್ನೊಳಗೆ ಬರೋವಂಥ ಈ ಒತ್ತಡ ಏನಿದೆ, ರೋಡ್ ಫ್ರೀ ಆಗಬೇಕು. ರೋಡ್ ಫ್ರೀ ಆಗೋಕ್ಕೆ ಸಣ್ಣ ರೈಲ್ ಓಡಿಸ್ತಾ ಇದ್ದೀವಿ, ಮತ್ತು ರೋಡ್ ಫ್ರೀಗಾಗಿ ಟ್ರಕ್ಸ್ ಒಳಗೆ ಬರ್ದಂಗೆ ಮಾಡ್ತಿದ್ದೀವಿ. ಸೊ ಇವೆರಡರಿಂದ ಸಾಕಷ್ಟು ವಾಹನ ಒತ್ತಡ ಕಡಿಮೆ ಆಗುತ್ತೆ ಅನ್ನೋ ಒಂದು ವಿಶೇಷವಾದ ಭರವಸೆಯಿಂದ ಇದು ನಮ್ಮ ಸ್ವಂತ ಖರ್ಚಿನಲ್ಲಿ ರತ್ನಮಹಲ್ ಸೋಲಾರ್ ಎಲಿವೇಟೆಡ್ ರೈಲ್ ಸಿಸ್ಟಮ್ ಪ್ರಮೋಟರ್ಸ್ ರಿಜಿಸ್ಟರ್ಡ್. ಇದಕ್ಕೆ ನಾನು ಪ್ರಾರಂಭಿಕ ಅಂದರೆ ಚೇರ್ಮನ್ನು. ಏನು ಎಂಥದ್ದು ಪದ? ಪ್ರಾರಂಭಿಕ ಆಯಿತಾ, ಫೌಂಡರ್ ಚೇರ್ಮನು ಇಂಗ್ಲೀಷ್ನಲ್ಲಿ ಹೇಳಿದವರು ಫೌಂಡರ್ ಚೇರ್ಮನು. ನಮ್ಮ ಮಿಸಸ್ ಬಂದು ವೈಸ್ ಚೇರ್ಮನು.
ಸೊ ನಮ್ಮ ಇಬ್ಬರೇ ಒಂದು ಕಂಪ್ನಿ ಇದು, ನಮ್ಮ ಮಕ್ಕಳಿದ್ದಾರೆ, ಅವರೆಲ್ಲ ಇವರು ಸಪೋರ್ಟರ್ಸು. ನಮ್ಮ ಜೊತೆಗೆ ಇದೆಲ್ಲನೂ ನಮಗೆ ಸಹಾಯ ಮಾಡೋಕ್ಕೆ ಅಂತ ಮಿಸ್ಟರ್ ಉಮಾಶಂಕರು, ಚೀಫ್ ಇಂಜಿನಿಯರು ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರು, ಈ ಥರದವರು ಒಂದು 20 ಜನ ಫ್ಲೋಟ್ ಮಾಡಿದ್ದೀವಿ. ಅವರೆಲ್ಲ ಅವ್ರ ಕೈ ಜೋಡಿಸ್ತಾರೆ. ಅವ್ರ್ಯಾರು ದುಡ್ಡು ಕೇಳೋಲ್ಲ, ನಾವು ಅವ್ರ್ಯಾರು ದುಡ್ಡು ಹಾಕಬೇಕಾದಿಲ್ಲ, ಅವ್ರಿಗೂ ಖರ್ಚು ನಾವು ಕೊಡೋದಿಲ್ಲ. ಫ್ರೀ ಆಫ್ ಕಾಸ್ಟ್ನಲ್ಲಿ ಆಗಿ ಆನರಬಲ್ ಮಾಡ್ತಾರೆ. ಸೊ ಆ ಒಂದು ವಿಶೇಷ ಇದರಿಂದ ಅವ್ರನ್ನಂಥವ್ರನ್ನ ಒಂದು 20 ಜನ ಸೇರಿಸ್ಕೊಂಡಿದ್ದೀವಿ. ಇದರಿಂದ ಇದೆಲ್ಲ ಮಾಡೋದ್ರಿಂದ ಬೆಂಗಳೂರು ನಗರಕ್ಕೆ ಏನು ಸಾರಿಗೆ ಸಂಚಾರಕ್ಕೆ ಯಾವುದೇ ಕಾರಣದಕ್ಕೂ ಬಡವ ಮತ್ತು ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ವಿಶೇಷ ಕಾಳಜಿಯಿಂದ ನಾನು ಲಾಭಕ್ಕೋಸ್ಕರ ಮಾಡಿಲ್ಲ. ನಾನೇ ಸ್ವಂತ ಖರ್ಚು ಮಾಡಿದ್ದೀನಿ. ಲಾಭ ಕೊಡೋನು ಭಗವಂತ ಆಮೇಲೆ ಕೊಡ್ತಾನೆ. ಇದೆಲ್ಲ ಉಪಯೋಗ ಆದರೆ ನೀವೇ ಕೊಡ್ತೀರಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.